ಮಾನ್ಯ ಸಭಾಪತಿಗಳೇ, ಅಲ್ಲಿ ಖರೀದಿ ಮಾಡ್ಬೋದಾಗಿತ್ತಲ್ಲ, ಟೆಂಡರ್ ಕರಿಬೋದಾಗಿತ್ತಲ್ಲ, ಯಾಕೆ 4G ಎಕ್ಸೆಂಪ್ಷನ್ ಇದು ಮಾಡಿಬಿಟ್ಟು ಈ ಕರ್ನಾಟಕದ ಕಾಗೆ ಲಾಭ ಮಾಡಿಕೊಡ್ಬೋದಾಗಿತ್ತಲ್ಲ. ಉದಾಹರಣೆ ಕರ್ನಾಟಕದಿಂದ ಖರೀದಿ ಮಾಡಿದರೆ ನಮ್ಮ ರಾಜ್ಯದ ಕಂಪನಿಗಳಿಗೆ ಜಾಸ್ತಿ ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು. ಕರ್ನಾಟಕನ ಬಿಟ್ಟು ಕೇರಳದಿಂದ ಯಾಕೆ ಖರೀದಿ ಮಾಡಿದ್ರಿ ಅನ್ನೋದು ನನ್ನ ಪ್ರಶ್ನೆ ಸಭಾಪತಿಗಳು. ಪ್ರೊಡಕ್ಷನ್ ಮಾಡಲಿಕ್ಕಾಗ್ತದೆ. ಅವರು 30,000 ಮಾಡ್ತಾರೆ. ಅವ್ರ ಸಂಪೂರ್ಣವಾದ ಕೆಪಾಸಿಟಿ ನಾವು ಪರ್ಚೇಸ್ ಮಾಡ್ತಾರೆ. ಎಸ್ಕಾಮ್ಸ್ಗೆ ನಾವು ಆದೇಶ ಕೊಡ್ತೀವಿ. ಈಗ ಮಾಡ್ತಾ ಇದ್ದಾರೆ 30,000 ಟ್ರಾನ್ಸ್ಫಾರ್ಮರ್ನ ಪರ್ಚೇಸ್ ಮಾಡ್ತೀವಿ. ನಮಗೆ ಬೇಕಾಗಿ ಸುಮಾರು 50,000 ಟ್ರಾನ್ಸ್ಫಾರ್ಮರ್. ಇದು ನಾನೇನು ಹೊಸದಾಗಿ ಬಂದ ಮೇಲೆಲ್ಲ ಹಳೆ ಕಾಲದಿಂದಲೂ ಸಮೇತ KLE ಮತ್ತು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಸಂಸ್ಥೆ ಇದೆ, ಅಲ್ಲಿ ಸಮೇತ ತಗೊಳ್ತಾ ಇದೆ. ಬಟ್ ಒಂದು ಹೇಳ್ತೀನಿ ನಿಮಗೆ, ನೀವು ಒಂದು ವಿಚಾರ ಹೇಳಿದಿರ, ಇದು ನಾನು ಬಂದ ಮೇಲೆ ಶುರು ಮಾಡಿದಲ್ಲ ಕೇರಳದಿಂದ ತೆಗೆದು, ಅದು ಮೊದಲಿಂದಲೂ ತಗೊಬಂದಿದ್ದಾರೆ. ನಿಮ್ಮ ಸರ್ಕಾರ ಇರುವಾಗಲೂ ತಗೊಂಡಿದ್ದಾರೆ. ನಮಗೇನಂದರೆ ಟ್ರಾನ್ಸ್ಫಾರ್ಮರ್ ಬೇಕಾದರೆ ಆಗ ನಾವು ಬೇರೆ ಪಬ್ಲಿಕ್ ಸೆಕ್ಟರ್ ಇದಕ್ಕೆ ಆದ್ಯತೆ ಕೊಡ್ತೀವಿ. ಅದು ಕೇರಳ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಆ ಥರ ಮಾಡ್ತೀವಿ. ಮತ್ತು ನಾವು ಯಾವುದೇ ಪ್ರೈವೇಟ್ ಅವ್ರ ಹತ್ತಿರ ತಗೋಬೇಕಾದ್ರೆ ಅದಕ್ಕೆ ನಾವು ಟೆಂಡರ್ ಕರೆದೇ ಕೊಡ್ತಾ ಇದ್ದೀವಿ. ಅದರಿಂದ ಅದು ಸಮೇತ ನಾನು ನಮ್ಮ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ತಗೊಳ್ತೀನಿ. ಪ್ರಸಾರದ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ದಿನಾಂಕ 25/2/2026 ಬೆಳಗಾವಿಯ ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಮಿಲೆಟ್ ಲಡ್ಡು ಎಂದು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾಗಿರುತ್ತದೆ. ರಾಜ್ಯದ ಅಂಗನವಾಡಿ ಮಕ್ಕಳಿಗೆ ನೀಡಲಾಗುವ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ವ್ಯತ್ಯಾಸಗಳು ಕಂಡುಬಂದಿದೆ. ಮಕ್ಕಳಿಗೆ ನೀಡಲಾಗುತ್ತಿರುವ ಹಲವು ಆಹಾರ ಪದಾರ್ಥಗಳು 3ರಿಂದ 6 ತಿಂಗಳ ಹಿಂದೆ ಅವಧಿ ಮೀರಿದ್ದರೂ ಇನ್ನೂ ವಿತರಿಸಲಾಗುತ್ತಿದೆ ಎಂದು ಸಮಾಜದ ಪರವಾಗಿ ಹೋರಾಟಗಾರ್ತಿ ಆರೋಪಿಸಿದ್ದಾರೆ. ನಮ್ಮ ಮುಖಾಂತರ ಅವ್ರಿಗೂ ಹೇಳಲಿಕ್ಕೆ ಬರ್ತೇನೆ, ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಫುಡ್ಡನ್ನು ನಾವು ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಅವತ್ತಿನ ದಿನಾನೇ, ಯಾಕಂದರೆ ನಾನು ಸ್ಥಳೀಯವಾಗಿದ್ದೆ, ನಾನು ಬೆಳಗಾವಿನಲ್ಲೇ ಇದ್ದಾಗ ಅವತ್ತಿನ ದಿನಾನೇ ನಾನು ನಮ್ಮ DD ಅವ್ರನ್ನ CDPO ಅವ್ರನ್ನ ಎಲ್ಲರನ್ನೂ ಕಳಿಸಿ ನಾನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅದು 6 ತಿಂಗಳ ಮುಂಚೆ ಆ ವಿಡಿಯೋ ಮಾಡಿದರು ಸರ್. ಆ ವಿಡಿಯೋ ಮಾಡಿ ಸ್ವಲ್ಪ ಬೇರೆ ಅಲ್ಲಿ ರಾಜಕಾರಣ ಎಲ್ಲ ನಡೆದಿರೋದ್ರಿಂದ ಅದನ್ನು 6 ತಿಂಗಳ ನಂತರ ವಿಡಿಯೋ ಬಿಡುಗಡೆ ಮಾಡಿದಾಗ ಅದು ಆ ಡೇಟು ಆಗಿರಲಿ ಅಥವಾ ಒಂದು ಅಂಗನವಾಡಿಯ ಕಲರ್ ಆಗಿರಲಿ ಅದೆಲ್ಲ ಚೇಂಜ್ ಆಗಿದೆ. ಬಟ್ ಒಂದು ಮಾತನ್ನು ತಮ್ಮ ಮುಖಾಂತರ ಭಾಳಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ಬಡವರ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡುವಂಥ ಈ ಒಂದು ನಮ್ಮ ಇಲಾಖೆಯಿಂದ ಈ ರೀತಿ ಯಾರೇ ಕರ್ತವ್ಯ ಲೋಪ ಮಾಡಿರಲಿ ಅಥವಾ ಯಾವುದೇ ರೀತಿಯಾದಂಥ ತಪ್ಪುಗಳ ಆಗಿಲ್ಲ ಸರ್, ಆಗದಂಗೆ ನಾವು ನೋಡ್ಕೊಳ್ತೀವಿ. ಆ ರೀತಿ ಏನಾದರೂ ಆಗಿದ್ರೂ ಕೂಡ ನಾನು ಶಿಸ್ತು ಕ್ರಮ ಆಲ್ರೆಡಿ ನಾನು ತೆಗೆದುಕೊಳ್ತಾ ಇದ್ದೆ, ಬಟ್ ಆ ರೀತಿ ಏನೂ ಆಗಿಲ್ಲ ಸರ್.